ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತೊಂದು ಏನು ಬಾಳೆಹಣ್ಣ ಯೂಸ್ ಮಾಡಿಕೊಂಡು ಸಿಂಪಲ್ಲಾಗಿ ಒಂದು ಬನ್ನು ಮತ್ತು ಒಂದು ಬೋಂಡನ ಮಾಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ಚುಕ್ಕೆ ಚೆನ್ನಾಗಿ ಹಣ್ಣಾಗಿರತಕ್ಕಂಥ ಚುಕ್ಕೆ ಬಾಳೆಹಣ್ಣು, ಸಕ್ಕರೆ, ಮೈದಾ ಹಿಟ್ಟು, ಜೀರಿಗೆ, ಅಜ್ವೈನು ಮತ್ತು ಮನೆಯಲ್ಲೇ ತಯಾರು ಮಾಡಿರ್ತಕ್ಕಂಥ ಮೊಸರನ್ನ ತೊಗೊಂಡಿದ್ದೀನಿ, ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ತೊಗೊಂಡಿದ್ದೀನಿ. ಸೊ ನೀವು ಇದನ್ನು ಮಾಡಬೇಕು ಅಂತ ಹೇಳಿದ್ರೆ ಬಾಳೆಹಣ್ಣು ಚುಕ್ಕೆ ಬಾಳೆಹಣ್ಣೆ ತೊಗೋಬೇಕು. ಇದಕ್ಕೆ ಏಲಕ್ಕಿ ಬಾಳೆಹಣ್ಣೆಲ್ಲ ಚೆನ್ನಾಗಿರೋದಿಲ್ಲ, ಅಷ್ಟೊಂದು ಟೇಸ್ಟ್ ಬರೋದಿಲ್ಲ. ಚುಕ್ಕೆ ಬಾಳೆಹಣ್ಣಲ್ಲೂ ಕೂಡ ತುಂಬ ಚೆನ್ನಾಗಿ ಹಣ್ಣಾಗಿರಬೇಕು, ಆ ಥರದ್ದೇ ತೊಗೋಬೇಕು. ನೀವು ಸ್ವಲ್ಪ ಕಾಯಿ ಹಂಗಿರೋದು ಅದೆಲ್ಲ ತೊಗೋಬಾರ್ದು. ಸ್ವಲ್ಪ ಎಷ್ಟು ಹಣ್ಣಾಗಿರುತ್ತೋ ಅಷ್ಟು ಚೆನ್ನಾಗಿರುತ್ತೆ ಅದನ್ನು. ಸೊ ಅದನ್ನು ಚಿಪ್ಪೆ ಸಮೇತ ಬಿಡಿಸ್ಕೊಂಡು ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಅದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಬೇಕು. ಇದು ಸ್ಮ್ಯಾಶ್ ಮಾಡುವಾಗ ನೀವೇನು ಮಾಡಬೇಕು ಸಕ್ಕರೆ ಹಾಕುವಾಗ ಅಂತ ಹೇಳಿದ್ರೆ, ಬಾಳೆಹಣ್ಣು ತುಂಬ ಸ್ವೀಟ್ ಇದ್ದರೆ ಸಕ್ಕರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, ಅಥವಾ ಬಾಳೆಹಣ್ಣು ಸ್ವಲ್ಪ ಸ್ವೀಟ್ ಕಡಿಮೆ ಇದ್ದರೆ ನಿಮ್ಗೆ ಸಕ್ಕರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕಂದರೆ ಸ್ವೀಟು ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಇಷ್ಟ ಆಗೋದಿಲ್ಲ. ಸೊ ಡಿಪೆಂಡ್ಸ್ ಆನ್ ಬಾಳೆಹಣ್ಣು. ನೀವು ಸ್ವಲ್ಪ ಸ್ವೀಟು ಅದನ್ನು ನೋಡ್ಕೊಂಡು ಸಕ್ಕರೆ ಹಾಕ್ಕೊಳ್ಳಿ. ಸೊ ಹಾಕ್ಕೊಂಡು ನೀಟಾಗಿ ಅದು ಏನು ಗಂಟುಗಳೇನು ಇಲ್ಲದೆ ಇರೋ ಥರ ಅದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಯಾಕಂತ ಹೇಳಿದ್ರೆ ಗಂಟಿದ್ರೆ ಅದು ನೀಟಾಗಿ ನಾವು ಲಟ್ಸೋದಕ್ಕೂ ಆಗೋದಿಲ್ಲ, ಮತ್ತು ಅದು ನೀಟಾಗಿ ಉಬ್ಬಿ ಬರೋದಿಲ್ಲ ಪೂರಿ. ಸೊ ಅದಕ್ಕೋಸ್ಕರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಅದನ್ನು. ಸಕ್ಕರೆನೂ ಅದೇ ಥರ ಕರಗಬೇಕು. ಸೊ ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಪೌಡರ್ ಸಕ್ಕರೆ ಹಾಕ್ಬಿಟ್ಟು ಇದನ್ನು ಇದು ಮಾಡೋದಕ್ಕೆ ನೋಡ್ತಾರೆ. ಸೊ ಅದು ನೀಟಾಗಿ ಬರೋದಿಲ್ಲ. ನೋಡಿ, ಈ ಥರ ಸ್ಮ್ಯಾಶರ್ ತೊಗೊಂಡು ನೀಟಾಗಿ ಮಾಡಬೇಕು. ಸೊ ಯೆಲ್ಲೋ ಕಲರ್ ಬಂದಿದೆ ನೋಡಿ. ಸೊ ಇದಕ್ಕೆ ನಾನೇನು ಅರಿಶಿನ ಅಥವಾ ಏನೂ ಹಾಕಲಿಲ್ಲ, ನೀಟಾಗಿ ಬರೀ ಸಕ್ಕರೆ ಮತ್ತು ಬಾಳೆಹಣ್ಣು ಹಾಕ್ಬಿಟ್ಟು ಅದನ್ನ ಜಸ್ಟ್ ಸ್ಮ್ಯಾಶ್ ಮಾಡಿರೋದಷ್ಟೇ. ಸೊ ಅದಾದಮೇಲೆ ಅದಕ್ಕೊಂದು ಸ್ವಲ್ಪ ಜೀರಿಗೆ ಮತ್ತು ಅಜ್ವೈನ್ ಹಾಕ್ಕೋಬೇಕು. ಯಾಕಂದರೆ ಬಾಳೆಹಣ್ಣು ಹಾಕಿರೋದ್ರಿಂದ ಸ್ವಲ್ಪ ಜನಕ್ಕೆ ಆ್ಯಸಿಡಿಟಿ ಆಗುತ್ತಲ್ಲ, ಅದರಿಂದ ನಾನು ಜೀರಿಗೆ ಮತ್ತು ಅಜ್ವೈನ್ ಎರಡೂ ತೊಗೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಯಾಕಂದರೆ ಇಲ್ಲ ಅಂತ ಹೇಳಿದ್ರೆ ಅದೊಂಥರ ಇದಾಗ್ಬಿಡುತ್ತೆ, ಸ್ವೀಟ್ ಫ್ಲೇವರ್ ಬರೋದಿಲ್ಲ. ಅದಾದಮೇಲೆ ಮೊಸರು ಹಾಕ್ಕೋಬೇಕು. ನಾನು ಮನೆಯಲ್ಲೇ ಮಾಡ್ಕೊಂಡಿರೋ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವ ಮೊಸರು ಬೇಕಾದರೂ ಯೂಸ್ ಮಾಡ್ಬೋದು. ಸೊ ಅದನ್ನೆಲ್ಲ ನೀಟಾಗಿ ಒಂದು ಸರ್ತಿ ಸುಮ್ಮನೆ ಕೈ ಆಡಿಸ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ. ಸ್ಪೂನಲ್ಲಿ ಕಲಿಸೋದು ಬೇಡ, ಕೈಯಲ್ಲೇ ಕಲಿಸ್ಕೊಳ್ಳಿ. ಯಾಕಂದರೆ ಅದೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕಲ್ವ ಬ್ಯಾಟರು, ಅದಕ್ಕೋಸ್ಕರ. ಸೊ ಅದಾದಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಮೈದಾ ಹಿಟ್ಟನ್ನ ಹಾಕ್ಕೋಬೇಕು. ಸೊ ಮೈದಾ ಹಿಟ್ಟನ್ನ ನೋಡ್ಕೊಂಡು ಹಾಕ್ಕೋಬೇಕು. ಯಾಕಂತ ಹೇಳಿದ್ರೆ ಜಾಸ್ತಿ ಗಟ್ಟಿಯಾಗ್ಬಿಟ್ರು ನಮ್ಗೆ ಲಟ್ಸೋದು ಕಷ್ಟ, ಜಾಸ್ತಿ ಮೆತ್ತಕ್ಕಾದ್ರೂ ಒಂದು ಸ್ವಲ್ಪ ನೀರು ಥರ ಇದೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನೋಡ್ಕೊಂಡು ಹಾಕ್ಕೊಂಡು ನೀಟಾಗಿ ಅದನ್ನು ಬ್ಯಾಟರ್ನ ಚೆನ್ನಾಗಿ ರೆಡಿ ಮಾಡ್ಕೊಬೇಕು, ಚೆನ್ನಾಗಿ ಮಿಕ್ಸ್ ಮಾಡಿ. ಯಾಕಂದರೆ ಬಾಳೆಹಣ್ಣು ಹಾಕಿರೋದ್ರಿಂದ ಅದೊಂದು ಸ್ವಲ್ಪ ಗಂಜಿ ಥರ ಇರುತ್ತೆ. ಸೊ ಅದನ್ನು ನೋಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನಾರ್ ಥರ ಇದೆ, ನಿಮಗೆ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ. ಸೊ ಅದಕ್ಕೇ ನೀವು ಆದಷ್ಟು ಬಾಳೆಹಣ್ಣು ಸ್ವಲ್ಪ ಕಡಿಮೆ ಮಾಡ್ಕೊಂಡು ಕ್ವಾಂಟಿಟಿ. ಸೊ ಮೈದಾ ಹಿಟ್ಟು ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರೆ ನೀಟಾಗಿ ಆಗುತ್ತೆ. ನೋಡಿ, ಈ ಥರ ಬ್ಯಾಟರ್ ಬರಬೇಕು. ಸೊ ಈ ಬ್ಯಾಟರು ನಾನು ಬೋಂಡ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ನಾನು ಇಟ್ಕೊಳ್ತೀನಿ. ಸೊ ಇದೇ ಬ್ಯಾಟರ್ನ ಸ್ವಲ್ಪ ಸೈಡಿಗೆ ಎತ್ತಿಟ್ಕೊಂಡು, ಸೊ ಇದಕ್ಕೇನು ಮಾಡಬೇಕು ಅಂತ ಹೇಳಿದ್ರೆ, ಇನ್ನು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ನಾವು ಚಪಾತಿ ಲಟ್ಟಿಸ್ತೀವಲ್ಲ ಅದಕ್ಕೆ ಕಲಿಸ್ಕೊಂಡು ಅದನ್ನು ಪೂರಿ ಮಾಡೋಕ್ಕೆ ಇಟ್ಕೊಳ್ತೀನಿ. ಈ ಬ್ಯಾಟರ್ನ ನಾನು ಬೋಂಡ ಮಾಡೋಕ್ಕೆ ಇಟ್ಕೊಳ್ತೀನಿ. ಸೊ ಇದು ಎರಡೂ ಬ್ಯಾಟರು ಒಂದೇ ಸರಿಯಾಗಿ ಮಿನಿಮಮ್ ಒಂದು 8 hours ಆದರೂ ನೆನಿಲೇಬೇಕು. ನೋಡಿ, ಈ ಥರ ಪೂರಿ ಲಟ್ಟಿಸ್ಕೊಬೋದಲ್ವ, ಆ ಥರ ಚಪಾತಿ ಹಿಟ್ಟಿನದಕ್ಕೆ ನಾನು ಕಲಸಿಟ್ಕೊಂಡಿದ್ದೀನಿ. ಸೊ ಇದು ನೀಟಾಗಿ ನಾನು ನೈಟ್ ಮಾಡಿಟ್ಟೆ. ಸೊ ಮಾರ್ನಿಂಗ್ ಮಾಡ್ಕೊಳ್ಳೋದಕ್ಕೆ ಮಿನಿಮಮ್ 8 hours ಅಂತೂ ಇದು ನೆನಿಲೇಬೇಕು, ಇಲ್ಲಾಂದರೆ ಬರೋದಿಲ್ಲ. ಸೊ 8 hours ಆದಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ, ನೋಡಿ ಸ್ವಲ್ಪ ಉಬ್ಬಿದಂಗಾಗಿದೆ. ಮತ್ತು ಈ ಬ್ಯಾಟಲ್ ನೋಡಿ, ಬೋಂಡ ಬ್ಯಾಟಲು. ಸೊ ಇದು ಕೂಡ ನಾನು ಸ್ವಲ್ಪ ಉಬ್ಬಿದಂಗಾಗಿದೆ. ನಾನು ಇದರಲ್ಲಿ ಸೋಡಾ ಬಳಸಲಿಲ್ಲ, ಎಲ್ಲ ನ್ಯಾಚುರಲಾಗೇ ಮಾಡಿದ್ದೀನಿ. ಸೊ ಅದಾದಮೇಲೆ ಇನ್ನೊಂದು ಸರ್ತಿ ಅದನ್ನು ನಾದ್ಕೊಳ್ಳಿ ನೀಟಾಗಿ. ಯಾಕಂದರೆ ನಾವು ನೈಟ್ ಮಾಡಿದ್ದೀವಲ್ಲ, ಸೊ ಅದಕ್ಕೋಸ್ಕರ ಅದೆಲ್ಲ ಒಂಥರ ಗಟ್ಟಿ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನೀಟಾಗಿ ಇದನ್ನ ಇನ್ನೊಂದು ಸರ್ತಿ ನಾದ್ಕೊಂಡು, ಸೊ ನಮಗೆ ಪೂರಿ ಮಾಡೋದಕ್ಕೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ತೊಗೊಳ್ಳಿ. ಉಂಡೆನ ತೊಗೊಂಡು ಅದನ್ನೇನು ಮಾಡಬೇಕು ಅಂತ ಹೇಳಿದ್ರೆ, ಸ್ವಲ್ಪ ಪೂರಿಗಿಂತ ಸ್ವಲ್ಪ ಮಂದಕ್ಕೆ ಸ್ವಲ್ಪ ಲಟ್ಟಿಸ್ಕೋಬೇಕು. ಯಾಕಂದರೆ ತುಂಬ ತೆಳುವಾಗಿ ಲಟ್ಟಿಸಿದ್ರೆ ಅದು ಪಫಿಂಗ್ ಟೈಪ್ ಬರೋದಿಲ್ಲ ಬನ್ನು. ಸೊ ಅದಕ್ಕೋಸ್ಕರ ಸ್ವಲ್ಪ ಹಿಟ್ಟು ಜಾಸ್ತಿ ತೊಗೊಂಡು ಸ್ವಲ್ಪ ಮಂದಕ್ಕೆ ಲಟ್ಟಿಸ್ಕೊಂಡಿದ್ದಾದಮೇಲೆ ನೀಟಾಗಿ ಎಣ್ಣೆನ ಕಾಯಕ್ಕೆ ಇಟ್ಬಿಡಿ. ಸೊ ನಾನು ಇದನ್ನು ಲಟ್ಟಿಸ್ಕೊಳೋದಕ್ಕೂ ಕೂಡ ನಾನು ಮೈದಾ ಹಿಟ್ಟನ್ನ ಬಳಸ್ತಾ ಇದ್ದೀನಿ. ಸೊ ಗೋಧಿ ಹಿಟ್ಟನ್ನ ಬಳಸ್ತಾ ಇಲ್ಲ. ಸೊ ನೋಡಿ, ಈ ಥರ ಸ್ವಲ್ಪ ನೀಟಾಗಿ ಲಟ್ಟಿಸ್ಕೊಬೇಕು. ನಾನು ಲಟ್ಟಿಸ್ಕೊಡುವಾಗ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಒಂದು 3-4 ಫೋಲ್ಡ್ ಥರ ಮಾಡಿಕೊಂಡು ಲಟ್ಟಿಸ್ಕೊಳ್ತೀನಿ. ಇಲ್ಲಿ ನಾನು ತೋರಿಸ್ತೀನಿ ನಿಮಗೆ. ಸೊ ಈ ಥರ ಅದೇ ಗ್ಯಾಪಲ್ಲಿ ನಾನೇನು ಮಾಡ್ತೀನಿ ಅಂದರೆ, ಎಣ್ಣೆನ ಕಾಯೋದಕ್ಕೆ ಇಡ್ತಿದ್ದೀನಿ. ಸೊ ಎಣ್ಣೆ ಸ್ವಲ್ಪ ನೀಟಾಗಿ ಕಾಯಬೇಕು. ಹಸಿ ಇದ್ದರೆ ನೀಟಾಗಿ ಅದು ಉಬ್ಬೋದಿಲ್ಲ. ಚೆನ್ನಾಗಿ ಎಣ್ಣೆ ಕಾಯಬೇಕು. ಯಾಕಂದರೆ ಫಸ್ಟ್ ಪೂರಿ ಹಾಕುವಾಗಂತೂ ಚೆನ್ನಾಗಿ ಎಣ್ಣೆ ಕಾದಿರಬೇಕು, ಇಲ್ಲಾಂದ್ರೆ ಅದು ಚೆನ್ನಾಗಿ ಬರೋದಿಲ್ಲ, ಅದೊಂಥರ ಹಪ್ಪಳ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸೊ ನೋಡಿ, ನಾನು ಈ ಥರ ನೀಟಾಗಿ ಅದನ್ನು ಲಟ್ಟಿಸ್ಕೊಂಡು ಇದನ್ನು 4 ಫೋಲ್ಡರ್ ಮಾಡ್ಕೊಳ್ತಿದ್ದೀನಿ. ನೋಡಿ, ನೀಟಾಗಿ ಹಿಂಗೆ ಉದ್ದುದ್ದಕ್ಕೆ ಒಂದು ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಈ ಥರ ಅಡ್ಡಾಗಲ ಒಂದು ಮಾಡಿಕೊಂಡು ಅದನ್ನು ನೀಟಾಗಿ ಮಾಡಿದ್ರೆ ಲೇಯರ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಸೊ ನೀಟಾಗಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ,
ಈ ಥರ ಮಾಡಿಕೊಂಡು ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಥರ ಮಾಡ್ಕೊಳ್ಳಿ. ಬಟ್ ಇದನ್ನು ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಸ್ವಲ್ಪ ಮಂದಕ್ಕೇ ನೀವು ಸ್ವಲ್ಪ ತಿಕ್ಕಾಗಿನೇ ತೀಡಬೇಕು. ಸೊ ತೀಡಿ ಕಾದ್ರೆ ಎಣ್ಣೆಲಿ ಹಾಕಿದ್ರೆ ನೋಡಿ ಎಣ್ಣೆ ಕಾದಿದೆಯಲ್ಲ ಅಂತ ಗೊತ್ತಾಗುತ್ತೆ. ಸೊ ಅದು ಹಾಕ್ಬಿಟ್ಟು ಅದ್ರ ಮೇಲೆ ನೀವು ಸ್ವಲ್ಪ ಎಣ್ಣೆನ ಪೌರ್ ಮಾಡ್ತಾಯಿದ್ರೆ ಅದೊಂದು ಸ್ವಲ್ಪ ಬಲೂನ್ ಥರ ಊದ್ಕೊಳ್ಳುತ್ತೆ ನೋಡಿ. ಈ ಥರ ಈಗ ಕಾಣಿಸ್ತಿದೆಯಲ್ಲ, ಈ ಥರ ಇದು ಪರ್ಫೆಕ್ಟಾಗಿ ಬರೋವಂಥದ್ದು ಬನಾನಾ ಬನ್. ಇದನ್ನು ನಾವು ಬನಾನಾ ಬನ್ ಅಂತ ಹೇಳ್ತೀವಿ. ಸೊ ಈ ಥರ ಮಾಡಿದ್ರೆ ನೀಟಾಗಿ ಹಾಕಿದ್ರೆ ಸೊ ಬನಾನಾ ಬನ್ನು ರೆಡಿಯಾಗಿರುತ್ತೆ. ತಿನ್ನೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳ್ಬಿಟ್ಟು. ಸೊ ಕಾಣಿಸ್ತಿದೆಯಲ್ಲ, ನನಗೆ ಗೊತ್ತು ನಿಮ್ಮ ಬಾಯಲ್ಲಿ ನೀರು ಉರ್ತಾ ಇದೆ ಅಂತೇಳ್ಬಿಟ್ಟು. ನೀವು ಒಂದು ಸತಿ ಟ್ರೈ ಮಾಡಿ ನಾನು ಕಮೆಂಟ್ ಮೂಲಕ ತಿಳಿಸಿ. ಸೊ ಅದಾದಮೇಲೆ ಏನು ಮಾಡ್ತೀನಿ ಅಂತೇಳಿದ್ರೆ ಸ್ವಲ್ಪ ನೀರಾಗಿ ಕಲಿಸ್ಕೊಂಡಿದ್ದೀನಲ್ವ, ಸೊ ಅದನ್ನು ಬ್ಯಾಟಲ್ಲ ಅದನ್ನು ಒಂದು ಸ್ವಲ್ಪ ನೀಟಾಗಿ ಕಲಿಸ್ಕೊಳ್ತೀನಿ. ಇನ್ನೊಂದು ಸತಿ ನೀಟಾಗಿ ಕಲಿಸ್ಕೊಂಡು ಅದನ್ನು ಅದೇ ಎಣ್ಣೆಯಲ್ಲಿ ಕಾದಿರುತ್ತಲ್ಲ ಚೆನ್ನಾಗಿ. ಸೊ ನೋಡಿ ಈ ಥರ ನೀಟಾಗಿ ಕಲಿಸ್ಕೊಂಡು ಅದೇ ಎಣ್ಣೆಯಲ್ಲಿ ಕಾದಿರೋ ಎಣ್ಣೆಯಲ್ಲಿ ಕೈಯಲ್ಲಿ ಸ್ವಲ್ಪನೇ ಎತ್ಕೊಂಡು ಆ ಎಣ್ಣೆಲ್ಲ ಹಾಕಬೇಕು. ಸೊ ಇದು ಏನು ಗೊತ್ತಾ, ಬೋಂಡ ಥರ ಹಾಕಬಾರ್ದು ದೊಡ್ಡದೇ, ಯಾಕಂದರೆ ನಾವೇನು ಸೈಜ್ ಹಾಕಿರ್ತೀವೋ ಅದು ಡಬಲ್ ಸೈಜಾಗಿ ಉಬ್ಬುತ್ತೆ. ಸೊ ಅದಕ್ಕೋಸ್ಕರ ಚಿಕ್ಕದಾಗಿ ಒಳ್ಳೆ ಗೋಳಿ ಥರ ಹಾಕಬೇಕು. ನಾವೆಷ್ಟು ಚಿಕ್ಕದಾಗಿ ಹಾಕಿದ್ರೂ ಆ ಸೈಜ್ ಡಬಲ್ ತ್ರಿಬಲ್ ಆಗಿಬಿಡುತ್ತೆ ಒಂದೊಂದು ಸರ್ತಿ, ಯಾಕಂದರೆ ಅಷ್ಟು ಚೆನ್ನಾಗಿ ನೆಂದಿರುತ್ತೆ ಇದು. ಯಾಕಂದರೆ ಮಿನಿಮಮ್ ನಾವು 8-10 ಅವರ್ಸ್ ನೆನೆಸಿರ್ತೀವಲ್ಲ, ಅದಕ್ಕೋಸ್ಕರ ಇದು ಕೈಗೆಲ್ಲ ಅಂಟ್ತಾ ಇರುತ್ತೆ ಬಂಕ ಥರ. ಸೊ ನೋಡ್ಕೊಂಡು ಇದನ್ನು ಬಿಡಬೇಕು. ಸೊ ಇದನ್ನು ಕಡಿಮೆ ಉರಿಯಲ್ಲಿ ಚೆನ್ನಾಗಿ ಬೇಯಿಸ್ಬೇಕು. ಯಾಕಂದರೆ ಮೈದಾ ಆಗಿರೋದ್ರಿಂದ ಅಷ್ಟು ಬೇಗ ಇದು ಬೇಯೋದಿಲ್ಲ. ಜಾಸ್ತಿ ಉರಿಟ್ರೆ ಅದು ಕಪ್ಪಕ್ಕಾಗುತ್ತೆ ಅಷ್ಟೇ, ಬೇಯೋದಿಲ್ಲ. ಸೊ ಅದಕ್ಕೆ ಕಡಿಮೆ ಉರಿಯಲ್ಲಿ ನೀಟಾಗಿ ಎರಡೂ ಸೈಡು ಬೇಯಿಸ್ಕೊಂಡ್ರೆ ನೋಡಿ ಪೂರಿ ಮತ್ತು ಇದು ಕೂಡ ರೆಡಿಯಾಗಿದೆ. ಥ್ಯಾಂಕ್ ಯು.